ಆಕಸ್ಮಿಕ ವಿಕಲಚೇತನರು ಹೆಚ್ಚು ಹೆಚ್ಚು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಕೊಂಡು ಸ್ವಾವಲಂಬಿ ಜೀವನವನ್ನ ನಡೆಸಿ ಅಂತಕ್ಕಂಥ ನುಡಿಗಟ್ಟುಗಳಲ್ಲಿ ಒಂದು ಸಂದರ್ಭದಲ್ಲಿ ಹೇಳುತ್ತಾ ಜೋರಾದ ಚಪ್ಪಾಳೆಯ ಮೂಲಕ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂತೇಳಿ ಅತಿಥಿ ಮಹೋದಯರಲ್ಲಿ ಪ್ರಶಸ್ತಿಗಳನ್ನು ಪಡೆದುಕೊಂಡು ಬಹಳ ಹೆಮ್ಮೆಯ ವಿಚಾರ ಅಂತೇಳಿ ನನ್ನ ಅನಿಸಿಕೆಯನ್ನು ಹೇಳ್ತಾ ಇದ್ದೀನಿ. ಅಭಿನಂದನಾ ಸಮಾರಂಭ ಈ ಸುಂದರ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಬಂದಂಥ ರಾಜ್ಯದ ಶ್ರೇಷ್ಠರಿಗೆ ರಾಜ್ಯದ ಸರಗೆ ನಾಗರಾಜ್ ಅವರಿಗೆ ಜವಾಬ್ದಾರ್ ಅವರಿಗೆ ನಾಯಕ ನಾಗರಾಜ್ ಅವರಿಗೆ ಅದೇ ರೀತಿಯಾಗಿ ಕೃತಜ್ಞತೆಗಳ RPD ಅಧ್ಯಕ್ಷರಿಗೆ ಕಾರ್ಯಕ್ರಮ ಅಧ್ಯಕ್ಷರೇ ಪದಾಧಿಕಾರಿಗಳೇ ಬಹಳ ವಿಶೇಷವಾಗಿದೆ ಅಸ್ಪರೆ. ಸೊ ಅದು ನಮ್ಮ ಅಧಿಕಾರಿಗಳಿಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಸೊ ಸರ್ಕಾರ ಯಾವುದೇ ಯೋಜನೆ ಮಾಡಿದ್ರೆ ತುಂಬಾ ಮುಂದಾಗಿಟ್ಕೊಂಡು ಸರ್ಕಾರ ಯೋಜನೆ ಮಾಡ್ತಾರೆ ಹೌದಾ. ಆ ಒಂದು ಮುಂದಾಗಿಟ್ಕೊಂಡು ಸರ್ಕಾರ 2020ರಲ್ಲಿ ಪಂಚಾಯತ್ ಇಲಾಖೆ ಇಸ್ಕೊಂಡು ಹೊಡಿಸಿದ್ರು. ಸೊ ಅದರಲ್ಲಿ ವಿಶೇಷವಾಗಿ ನಾವು ಬರೀ ಹಣನ ಬಳಕೆ ಮಾಡೋಣ ಅಂತ ಕೇಳ್ತಾ ಇದ್ದೀವಿ. ಸೊ ಯಾವ್ದಾಗಿ ಬಳಕೆ ಮಾಡೋದು ನಮಗೆ ಗೊತ್ತಿಲ್ಲ ಹೌದಾ. ಕಾಮಗಾರಿ ಬಳಕೆ ಮಾಡೋದು ಸುತ್ತ ಹೇಳ್ತದೆ. ಸೊ ಯಾವ ಕಾಮಗಾರಿ ಬಳಕೆ ಮಾಡಬೇಕು, ಏನು ಸೌಲಭ್ಯ ಇದೆ ಅಂತ ನಮಗೂ ಗೊತ್ತಿಲ್ಲ. ಸೊ ಹಾಗಾಗಿ ಸುತ್ತಲೇ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ನಾವು ಅದ್ರ ಬಗ್ಗೆ ಅಧಿಕಾರಿ ಪ್ರಶ್ನೆ ಮಾಡಬೇಕು ಹೌದಾ. ಮತ್ತು ಆ ಸುತ್ತಲೇ ಏನು ಹೇಳ್ತದೆ, ಸೊ ವಿಶೇಷವಾಗಿ ವಿಕಲಚೇತನರಿಗೆ ಸಮುದಾಯದ ಕಾರ್ಯಕ್ರಮಗಳನ್ನ ನೀವು ಮಾಡಿಕೊಳ್ಬೇಕಂತ ಹೇಳ್ತಾರೆ. ಸೊ ಸಮುದಾಯದ ಕಾರ್ಯಕ್ರಮ ಏನಂದರೆ ಉದಾಹರಣೆಗೆ ಹೇಳಿದಾಗ ಈ ಒಂದು ಭಾಗದಲ್ಲಿ ವಿಕಲಚೇತನ ಈ ಒಂದು ತಾಲೂಕು ಭಾಗದಲ್ಲಿ ವಿಕಲಚೇತನರಿಗೆ ಆರೋಗ್ಯ ಸಮಸ್ಯೆ ಕಾಣ್ತಾ ಇದ್ರೆ ಅಂತ ವಿಕಲಚೇತನರಿಗೆ ಒಂದು ಆರೋಗ್ಯ ಶಿಬಿರನ ಮಾಡಲಿಕ್ಕೆ ಅವಕಾಶ ಅವಕಾಶ. ಸೊ ಅದು ಕೂಡ ಆರೋಗ್ಯ ಶಿಬಿರನ ಮಾಡಬಹುದು. ಸೊ ಅದಲ್ಲದೆ ಒಂದು ವಿಕಲಚೇತನರಿಗೆ ಬೇಕಾದಂಥ ಸಾಧನೆಗಳು ಇರ್ತಾವಲ್ಲ ಅದನ್ನು ನಾವು ಮೊದಲು ತಪಾಸಣೆ ಮಾಡಬೇಕಾಗ್ತದೆ. ಯಾಕೆ ಯಾವ ವ್ಯಕ್ತಿಗೆ ಯಾವ ಥರ ಸಾಧನೆ ಅಂತ ಯಾರು ಗೊತ್ತಿರಲ್ಲ. ಸೊ ಸರ್ಕಾರ ಏನು ಮಾಡ್ತದ, ಯಾವುದೇ ಮೆಜರ್ಮೆಂಟ್ ಇದ್ದಾರೆ ಒಂದು ಸಾಧನೆ ಕೊಟ್ಬಿಡ್ತದೆ. ಅದೇನು ಕೆಲವೊಂದು ನಿಜ ಆಗಲ್ಲ. ಸೊ ಹಾಗಾಗಿ ಸುತ್ತೋಲೆ ಪ್ರಕಾರ ವಿಕಲಚೇತನರ ಒಂದು ಸಾಧನೆ ತಪಾಸಣೆ ಕೇಂದ್ರ ಶಿಬಿರ ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಯಾಕಂದ್ರೆ ನಾವೆಲ್ಲ ಈ ಥರ ಒಂದು ಶಿಬಿರ ಮಾಡಿ ತಪಾಸಣೆ ಮಾಡಿ ಏನು ವಿಷಯಕ್ಕೆ ಪಟ್ಟಿ ಮಾಡಿಕೊಂಡಾಗ ಸರ್ಕಾರಕ್ಕೆ ಅದನ್ನು ಸರಿಸಿ ಅದನ್ನು ಪಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಒಂದು ಸುತ್ತಲ್ಲಿ ಕೂಡ ಒಂದು ಅಂಶ ಇದೆ, ಅದು ಕೂಡ ಮಾಡಬಹುದು. ಅದಲ್ಲದೆ ಒಂದು ವಿಕಲಚೇತನರಿಗೆ ಕೌಶಲ ತರಬೇತಿ ಬೇಕಾಗುತ್ತೆ. ಯಾಕಂದರೆ ಒಂದು ಎಷ್ಟೋ ಜನ ವಿಕಲಚೇತನರಿಗೆ ಉದ್ಯೋಗಗಳನ್ನ ಸರ್ಕಾರಿ ಉದ್ಯೋಗ ಬಂದರೆ ಅವರು ಶಿಕ್ಷಣ ಪಡೆಯಬೇಕು. ಶಿಕ್ಷಣ ಪಡೆದಿಲ್ಲ ವಿಕಲಚೇತನರಿಗೆ ಯಾವ ರೀತಿ ಉದ್ಯೋಗ ಸಿಗ್ತಾ ಇಲ್ಲ. ಅಂಥ ವಿಕಲಚೇತನರಿಗೆ ಯಾವುದೇ ಕೌಶಲ ತರಬೇತಿ ಕೊಡಿಸಿ ಆ ತರಬೇತಿ ಮೂಲಕ ಅವರಿಗೆ ಏನಾದ್ರು ಮಾಡಲಿಕ್ಕೆ ಅವಕಾಶ ಕೊಡುವಂಥ ನಿಟ್ಟಿನಲ್ಲಿ ವಿಕಲಚೇತನರು ಮತ್ತು ಅವರ ಪೋಷಕರಿಗೆ ಅವರಿಗೆ ಕೌಶಲ ತರಬೇತಿ ಮಾಡಲಿಕ್ಕೆ ಕೂಡ ಈ ಸುತ್ತಲೇ ಅವಕಾಶ ಇದೆ. ಸೊ ಅದು ಕೂಡ ಮಾಡಬಹುದು. ಅದು ಭಾಳ ವಿಶೇಷವಾಗಿ ಏನಂತಂದರೆ ಇವತ್ತು ನಮ್ಮ ಕಾಯ್ದೆ ಬಂದ ನಂತರ ಆ ಕಾಯ್ದೆಯಲ್ಲಿ ಭಾಳ ಸ್ಪಷ್ಟವಾಗಿರುತ್ತದೆ, ವಿಕಲಚೇತನರಿಗೆ ಎಲ್ಲ ರೀತಿಯ ಸ್ನೇಹಿ ವಾತಾವರಣ ಬೆಳೆಸಿಕೊಡ್ಬೇಕು. ಸ್ನೇಹಿ ವಾತಾವರಣ ಏನಂದರೆ ವಿಕಲಚೇತನ ಎಲ್ಲೇ ಓಡಾಡೋದು ಅವರಿಗೆ ಯಾವ ಅಡೆತಡೆ ಬರಬಾರ್ದು. ಸೊ ಉದಾಹರಣೆಗೆ ಯಾವುದೇ ಕಚೇರಿಗೆ ಹೋದಾಗ ಸುಲಭವಾಗಿ ಒಳಗಡೆ ತಮ್ಮ ಅಧಿಕಾರಿಗಳ ಸಮಸ್ಯೆ ತಿಳಿದುಕೊಳ್ಳಿಕ್ಕೆ ಅವರಿಗೆ ಅವಕಾಶ ಇದೆ. ಹಾಗೆ ಇಲಾಖೆ ವತಿಯಿಂದ ಮಾನ್ಯ ಮೇಡಮ್ ಅವರು ಶ್ರೀದೇವಿ ಮೇಡಮ್ ಅವರು ಜಿಲ್ಲಾ ಅವರ ನೇತೃತ್ವದಲ್ಲಿ ಮತ್ತು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಜಿಲ್ಲಾ ಪ್ರಶಸ್ತಿಗಳನ್ನು ಮೊನ್ನೆ ಡಿಸೆಂಬರ್ 31 ಕೊಟ್ಟರು. ಅದರಲ್ಲಿ ನಿನ್ನೆ ಸಿಂಹಪಾಲು RPD ಅವ್ರಿಗೆ ಸುಮಾರು ಎಷ್ಟು 6-7 ಜನ ಪ್ರಶಸ್ತಿ ಮಾಡಿದ್ರು. ಇದನ್ನ ಯಾಕೆ ಪಡೆದುಕೊಂಡು ಮಾಡಿ ಹೇಳ್ತೀನಿ ಅಂತಂದರೆ ಪ್ರಶಸ್ತಿಗಳಿಗೆ ಯಾರಿಗೆ ಹಾಗೆ ಸುಮ್ಮನೆ ಕೂಡ ಬರೆಯಬೇಕು. ಅವರ ಕಾರ್ಯವೈಖರಿ, ಕಾರ್ಯಶೈಲಿ ಮತ್ತು ಅದರ ಹಿನ್ನೆಲೆ ಎಲ್ಲ ನೋಡಿ ಕೊಡಬೇಕಾಗ್ತದೆ. ಆ ದೃಷ್ಟಿಯಿಂದ ಸುಮಾರು ಒಂದು 6-7 ಪ್ರಶಸ್ತಿ ನಿಮ್ಮ ಸಂಘಟನೆ ಪಾಲಾಗಿವೆ. ಮತ್ತೆ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತೆ ನಾವು MRW ಆಗಿ ನಮ್ಮ
PRW, URW, ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಿಮ್ಮ ಕ್ಷೇಮಾಭಿವೃದ್ಧಿಗಾಗಿ ವಿಕಲಚೇತನರ ಸೌಲಭ್ಯಗಳನ್ನು ಅವರನ್ನು ಮನೆ ಬಾಗಿಲಿಗೆ ಮುಗಿಸಬೇಕು ಎಂಬ ಉದ್ದೇಶದಿಂದ ನಮ್ಮದು ಗ್ರಾಮೀಣ ಪುನರ್ವಸತಿ ಯೋಜನೆ ಅಂತೇಳಿ ಇಡೀ ದೇಶದಲ್ಲಿ ಸರಿದು ಕೇವಲ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಇರುವಂಥದ್ದು. ಹಾಗಾಗಿ ನಮ್ಮ ಕಾರ್ಯಕರ್ತರೆಲ್ಲರೂ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಏನಂತಂದ್ರೆ ಅವರು ನಿಮ್ಮ ಸಲುವಾಗಿ ವಿಕಲಚೇತನ ಸಲುವಾಗಿ ಕೆಲಸ ಮಾಡ್ತಾರೆ. ನಾನು ಬಹಳ ನೈಜವಾಗಿ ಮಾತಾಡ್ತೀನಿ. ಏನಂತಂದ್ರೆ ವಿಕಲಚೇತನರು ಮತ್ತು ನಾವು ಪುನರ್ವಸತಿ ಕಾರ್ಯಕ್ರಮ, ನಿಮ್ದು ಒಂದು ಗಾಳಿ, ನಮ್ದು ಒಂದು ಗಾಳಿ, ಎರಡು ಗಾಳಿ ಅಂದ್ರೆ ರಥ ಎಳಿತದ, ತೀರ ಆಗ್ತದ, ಜಾತ್ರೆ ಆಗ್ತದ, ಹಬ್ಬ. ಅದೇ ತರ ನಿಮ್ಮ ಸಹಕಾರ ನಮ್ಗಿರಬೇಕು, ನಮ್ಮ ಸಹಕಾರ ನಮ್ಗಿರಬೇಕು. ಅವಾಗ ಸರ್ಕಾರ ಮಟ್ಟದ ಎಲ್ಲ ಸೌಲಭ್ಯಗಳನ್ನು ಪಡಿಸಲು ನಮಗೂ ಅನುಕೂಲ ಆಗ್ತದ ಅಂತ ಹೇಳಿದ್ರೆ, ಈಗ ಸಮಯ ಬಹಳ ಇದೆ, ನಾನು ಹೆಚ್ಚು ಮಾತಾಡಕ್ಕೆ ಇಷ್ಟಪಡಲ್ಲ. ತಿಂಗಳಿಗೊಮ್ಮೆ RPD ರಾಜ್ಕೋಟ್ ಮುಖಾಂತರ ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ರಾಘವೇಂದ್ರ ಸರ್, ಅಂಗವಿಕಲರ ವಿಕಲಚೇತನರ ಏನೇನು ವೈದ್ಯಗಳಲ್ಲಿ ನಮ್ಮ ತಾಲೂಕಿನಲ್ಲಿದೆ, ಜಿಲ್ಲೆಯಲ್ಲಿ ಯಾವ ಥರ ಇದೆ, ನಾವು ಆ ಗುರಿ ತಲುಪಿವೆ ಇಲ್ಲ, ಅವ್ರಿಗೆ ಯಾವ ಸರ್ಕಾರಗಳು ಕೂಡ ಗೌರ್ಮೆಂಟ್ ಸೌಲಭ್ಯಗಳು ಇದುವರೆಗೆ ಯಾರ್ಯಾರಿಗೆ ತಲುಪಿವೆ, ಇನ್ನು ಯಾರು ತಲುಪಿಲ್ಲ ಅಂತ ಅನ್ನೋದು ಒಂದು ಚಿಂತನೆಯನ್ನು ಸರಿ ಇದೆ. ಯಾಕಂದರೆ ಗೌರ್ಮೆಂಟ್ ಸರ್ಕಾರದಲ್ಲಿ ಹಲವಾರು ಸೌಲಭ್ಯಗಳಿರ್ತವೆ. ಅವು ಅರ್ಜಿಗಳು ನಾವು ಯಾವ ಥರ ಆಗಬೇಕು, ಯಾವ ಇಲಾಖೆಯಲ್ಲಿ ಎಷ್ಟು ಅನುದಾನವನ್ನು ಅಂಗವಿಕಲರಿಗಾಗಿ ಮೀಸಲಿಟ್ಟಿದ್ದಾರೆ, ಅದು ಸದುಪಯೋಗ ಆಗಿದೆ ಅಥವಾ ಇಲ್ಲ ಅಂತೇಳಿ ನೀವೆಲ್ಲ ನಮ್ಮ ಗಮನಕ್ಕೆ ತಂದರೆ ನಾವು ಮುಂದಿನ ದಿನ ಅದು ವೇಗವನ್ನು ಇನ್ನೊಂದು ಚೂರು ಜಾಸ್ತಿ ಮಾಡ್ಬೋದು. ಇಂಥ ಒಂದು ಸಭೆ ತಿಂಗಳಿಗೊಮ್ಮೆ ಅವಶ್ಯವಾಗಿ ಮಾಡಲೇಬೇಕು. ಯಾಕಂದರೆ ನಮ್ಮ ತಾಲೂಕಿನಲ್ಲಿ ಯಾರ್ಯಾರಿನ ಅವರಿಗೆ ಏನೇನು ಸೌಲಭ್ಯಗಳು ಕಡೆಗಣಿಸಲ್ಪಟ್ಟಿರ್ತಾರ ಅವು ಕೂಡ ನಮ್ಮ ಶಾಸಕರ ಅನುದಾನ ಆಗಲಿ, ತಾಲೂಕು ಪಂಚಾಯತ್ ಅನುದಾನ ಆಗಲಿ, ಜಿಲ್ಲಾ ಪರಿಷತ್ ಅನುದಾನದಲ್ಲಿ, ಸಚಿವರ ಅನುದಾನ ಕೂಡ ಖಂಡಿತ ಕೂಡ ಅವರೆಲ್ಲ ಸೌಲಭ್ಯಗಳು, ಸಲಕರಣೆಗಳು ಹೆಚ್ಚಿನ ಪ್ರಮಾಣದಲ್ಲಿ ದ್ವಿಚಕ್ರ ವಾಹನ ಆಗಲಿ, ದ್ವಿಚಕ್ರ ಸೈಕಲ್ ಆಗಲಿ, ಇನ್ನಿತರ ಎಲ್ಲ ನಿಮಗೆ ಸಂಬಂಧಪಟ್ಟ ಅವೆಲ್ಲ ಸೌಲಭ್ಯಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಡಿಸೋಣ. ಇಲ್ಲೂ ಕೂಡ ಯಾರೇ ರೀತಿಯಲ್ಲಿ ಅವರು ರಾಜ್ಯಾಧ್ಯಕ್ಷರ ಮುಖಾಂತರ ನೀವೆಲ್ಲ ಹೇಳಿ ಆ ಥರ ಕೂಡ ನಾವು ಮುಂದಿನ ದಿನಗಳಲ್ಲಿ ಸ್ವಯಂ ಇದಾಗಿ ನಮ್ಮ ಗುಡಪರಿದ್ದಾರೆ, ಜಾಪರಿದ್ದಾರೆ, ಅದರಲ್ಲಿ ಮುಖ್ಯವಾಗಿ ರಾಘವೇಂದ್ರ ಇದ್ದಾರೆ, ರಾಷ್ಟ್ರೀಯ ಸಮಿತಿಯ ಎಲ್ಲ ಸದಸ್ಯರು ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಎಲ್ಲ ಒಂದು ಕೆಲವು ಕಡೆ ಹಳ್ಳಿಗಳಲ್ಲಿ ಅವ್ರ ಪಾಪ ಬಂದಿರೋದಿಲ್ಲ, ಯಾವುದೋ ಅವರು ತಂದೆ ತಾಯಿಗಳು ಬಹಳಷ್ಟು ಬಡವಿರ್ತಾರ, ಎಲ್ಲಿಂದ ಅವರು ಕೂಲಿ ಕೆಲಸ ಮಾಡ್ತಿರ್ತಾರ, ಎಲ್ಲರೂ ಕೆಳಗಿಳಿಸ್ಬಿಟ್ಟಿರ್ತಾರ. ಹೀಗಾಗಿ ನಾವು ಮಧುಗುಂಡ ಗ್ರಾಮಕ್ಕೆ ಹೋಗಿದ್ವಿ. ಅವ್ರ ಮನೆಯಲ್ಲಿ 3 ಜನ ಮಾತೆಯಲ್ಲೇ ಕೇಳಿಲ್ಲ. ಅವರು ಪಾಪಾಗೆ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಸೌಲಭ್ಯ ಇಲ್ಲ. ರಾಘವೇಂದ್ರ ಸರ್ ಹೇಳಿದೆ ಆ ಮನೆಗಳನ್ನ ಭೇಟಿ ಕೊಟ್ಟು ಅವ್ರಿಗೆ ಸೌಲಭ್ಯಗಳು ತಿಂಗಳ ಮಾಸಾಸನ ಬರ್ತದೆ ಇಲ್ಲ ಅಂತ ಚೆಕ್ ಮಾಡೋದು ಅಂತ ಹೇಳಿ ಮುಂದಿನ ತಿಂಗಳು ಕೂಡ ಅವರು ಕೂಡ ಮಾಡೋ ಪ್ರಯತ್ನದಲ್ಲಿದ್ದಾರೆ. ಕೆಲವರು ದಿನನಿತ್ಯ ಕೂಡ ಕೆಲಸ ಮಾಡಿದ್ರೆ ಅವ್ರ ಅಂಗವೈಕಲ್ಯ ಇದ್ರೂ ಕೂಡ ದೈನಂದಿಕವಾಗಿ ಅವರು ಹಾಗೆ ಆಡು ಕುರಿ ಅಥವಾ ಇನ್ನಿತರ ಕೆಲಸ ಕೃಷಿ ಚಟುವಟಿಕೆ ತೊಡಗಿದ್ದಾರೆ. ಅವರು ಗೌರ್ಮೆಂಟಲ್ಲಿ ಯಾವುದೋ ಥರ ಪಂಚಾಯತಿಯಲ್ಲಿ ಕೂಡ ಯಾವ ಥರ ಅರ್ಜಿ ಹಾಕಬೇಕು ಅನ್ನೋದು ಅನಾಸಕ್ತಿ ಇದ್ದ ಕಾರಣ ಅವರು ಬೆಳಗ್ಗೆ ಬಂದಿರಲಿಲ್ಲ. ಆದರೆ ನಮ್ಮ ಟಾಸ್ಕ್ ಫೋರ್ಸ್ ಸಮಿತಿ, ಪಂಚಾಯತಿ ಸಮಿತಿಯವರು ಇವರು ಖುದ್ದಾಗಿ ಭೇಟಿ ಕೊಟ್ಟು ಯಾರ್ಯಾರು ನಮ್ಮ ಸಮಾಜದಲ್ಲಿ ಅತ್ಯಂತ ಇನ್ನ ಕಡೆಗೆ ಇದು ದೂರ ಉಳಿದಾರ ಅವರು ಕೂಡ ಮುಖ್ಯವಾಗಿದ್ದಾರೆ. ನಮ್ಮದು ಕೂಡ ಶಾಸಕರಾಗಿ, ಸಚಿವರಾಗಿ, ಸರ್ಕಾರದ ಒಂದು ಇದರಲ್ಲಿ ನಾವೆಲ್ಲ ಸೌಲಭ್ಯಗಳನ್ನು ಖಂಡಿತವಾಗೂ ಕೂಡ ನಮಗೆ ಹೆಚ್ಚಿನ ಅನುದಾನವನ್ನು ನೀಡುತ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ 2 ಮಾತು ಮುಗಿಸಿದೆ.